ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತು ಗುರುವಾರ ಆಗಿರುತ್ತೆ. ನಾವು ಬುಧವಾರನೇ ಊರಿಂದ ಬಂದ್ವಿ. ಸೊ ಊರಲ್ಲಿ ಹಂಗೂ ಒಂದೆರಡು ದಿನ ಇರಿ, ಇನ್ನೊಂದೆರಡು ದಿನ ಓಪನ್ ಆಗೋದು ಮಕ್ಕಳಿಗೆ ಸೋಮವಾರ ಅಲ್ವಾ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿದ್ರು. ಸೊ ನಾನೇ ಇಲ್ಲ, ನಾವು ಮನೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಹೋಗೋದು ವರ್ಷಕ್ಕೆ ಒಂದೇ ಸಲ. ಸೊ ಆ ಕಾರಣದಿಂದ ಅದರಲ್ಲೂ ಅಮ್ಮನ ಮನೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಹೋಗೋದು ವರ್ಷಕ್ಕೊಂದೇ ಸಲ. ಅಮ್ಮನ ಮನೆ ದೇವರು ನಮ್ಮ ಮನೆ ದೇವರು ಆಲ್ಮೋಸ್ಟ್ ಒಂದೇ ಸಲ ಮುಗಿಸ್ಕೊಂಬರ್ತೀವಿ. ಅಮ್ಮನ ಮನೆ ದೇವ್ರಿಗೆ 2 ವರ್ಷದಿಂದ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಆ ಕಾರಣದಿಂದಾಗಿ ಅಮ್ಮನ ಮನೆ ದೇವ್ರಿಗೆ ಹೋಗಬೇಕಿತ್ತು. ಆಮೇಲೆ ಇನ್ನು ಹೆಂಗಿದ್ರು ಆ ಕಡೆನೇ ಹೋಗ್ತಿದ್ದೀವಿ, ಒಂದೇ ರೂಟಲ್ಲಿ ನಮ್ಮನೆ ದೇವ್ರನ್ನೂ ಮುಗಿಸ್ಕೊಂಬಂದ್ಬೇಡ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಎಲ್ಲ ದೇವ್ರಿಗೂ ಹೋಗಿ ಬರಬೇಕಿತ್ತು. ಆಮೇಲೆ ಗುರುವಾರ ಬೇರೆ ಅಡ್ಮಿಷನ್, ನಾವು ಮನೆ ದೇವ್ರಿಗೆ ಹೋಗೋದಕ್ಕೂ ಮುಂಚೆಲೇ ಗುರುವಾರ ಅಡ್ಮಿಷನ್ ಎಲ್ಲ ಮಾಡಿ ಮುಗಿಸಿ, ಅದು ಹೆಣ್ಣು ದೇವರಾಗಿರೋದ್ರಿಂದ ಶುಕ್ರವಾರ ಹೋಗಬೇಕಿತ್ತು ಮನೆ ದೇವ್ರಿಗೆ. ಇನ್ನು ನಾನು ಬುಧವಾರ ಬಂದರೆ ಊರಿಂದ ಗುರುವಾರ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಅಡ್ಮಿಷನ್ ಮಾಡಿ ಮುಗಿಸ್ಕೊಂಡ್ರೆ ಶುಕ್ರವಾರ ಮನೆ ದೇವ್ರಿಗೆ ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಪ್ಲ್ಯಾನ್ ಅವಾಗ ಇದಾಗುತ್ತೆ. ಶನಿವಾರ ಭಾನುವಾರ 2 ದಿನ ರೆಸ್ಟ್ ಮಾಡಿಬಿಟ್ರೆ ಮಂಡೆಯಿಂದ ಮಕ್ಳಿಗೆ ಸ್ಕೂಲ್ ಓಪನ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲೇ ಊರಲ್ಲಿ ಹೇಳ್ಬಿಟ್ಟು ಬಂದೆ. ಸರಿ ಆಯಿತು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನಾವು ಬುಧವಾರ ಬಂದ್ವಿ. ಬುಧವಾರ ಬಂದಿದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಇನ್ನು ಅಮ್ಮನೇ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು ನೈಟು. ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ಗೊತ್ತಿರಲಿಲ್ಲ. ಸೊ ಅವರು ಊಟ ತೊಗೊಂಬಂದ್ಬಿಟ್ಟಿದ್ರು ಹೋಟೆಲಿಂದ. ಅದೆಲ್ಲ ಹಂಗಂಗೆ ಉಳಿದ್ಬಿಟ್ಟಿತ್ತು. ಸೊ ಸ್ವಲ್ಪ ನೈಟ್ ತಿಂದ್ಬಿಟ್ಟು ಮಲ್ಕೊಂಬಿಟ್ವಿ. ಇನ್ನು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ. ಇನ್ನೇನು ರಜೆ ಇದೆ ಅಲ್ವಾ, ಸೊ ಅಡ್ಮಿಷನ್ ಮಾಡೋದಿತ್ತು. ಇನ್ನು ಸಾಂಬಾರೆಲ್ಲ ಅಮ್ಮ ಕೊಟ್ಟಿದ್ದೆಲ್ಲ ಸಾಂಬಾರು ಹಂಗಂಗೆ ಇತ್ತು ನೈಟಲ್ಲಿ. ಸೊ ಅದನ್ನೆಲ್ಲ ಹಂಗೆ ಎತ್ತಿಟ್ಬಿಟ್ಟು ಮಲ್ಕೊಬಿಟ್ಟಿದ್ವಿ. ಸ್ವಲ್ಪ ಮಾತ್ರ ಊಟ ಮಾಡಿಬಿಟ್ಟು ಇನ್ನು ಮಾರ್ನಿಂಗು ಬೇಗ ಎದ್ದೊಳೋದಕ್ಕಾಗಲಿಲ್ಲ, ಲೇಟಾಗಿ ಎದ್ವಿ. ಎದ್ದು ಸ್ವಲ್ಪ ಬ್ರೆಶೀಟೆಲ್ಲ ಒಗ್ದಿದ್ದೆಲ್ಲ ನಾನು ಫುಲ್ಲು ಎಲ್ಲ ಬ್ರೆಶೀಟೆಲ್ಲ ಒಗೆದು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಏನಕ್ಕಂದರೆ ನಮ್ಮ ಏರಿಯಾದಲ್ಲಿ ಹಬ್ಬ ಬೇರೆ ಸ್ಟಾರ್ಟ್ ಆಗ್ತಿತ್ತು, ಊರಹಬ್ಬ ಅಂತ ಹೇಳ್ಬಿಟ್ಟು ಅಣ್ಣ ಮುನ್ನ ತೊಗೊಂಬರ್ತಿದ್ರು. 1 ವಾರ ಕೂರಿಸ್ತಾರೆ ವರ್ಷ ಅಷ್ಟೇ. ಸೊ ಅದಕ್ಕೆ ನನಗೂ ಟೈಮ್ ಇರಲ್ಲ. ಸೊ ಊರಿಗೆ ಬೇರೆ ಹೊರಡ್ತಿದ್ದೀನಲ್ಲ ಅಂತ ಹೇಳಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೇ ಹೊರಟಿದ್ದೆ ನಾನು. ಸೊ ಆ ಕಾರಣದಿಂದಾಗಿ ಬ್ರೆಶೀಟೆಲ್ಲ ಒಗೆದು ಎಲ್ಲ ಕ್ಲೀನ್ ಮಾಡಿದ್ದೆ. ಅದಕ್ಕೋಸ್ಕರ ಬ್ರೆಶೀಟೆಲ್ಲ ನಮ್ಮ ಯಜಮಾನ್ರೆಲ್ಲ ತೊಗೊಂಬಂದು ಫೋಲ್ಡ್ ಮಾಡಿ ಇಟ್ಟಿದ್ರು ಮನೇಲಿ. ಸೊ ಮತ್ತು ದಿವಾನ್ಗೆ ಬ್ರೆಶೀಟ್ ಕೂಡ ಹಾಕಿರಲಿಲ್ಲ ಅವರು. ನಾನೇ ಬ್ರೆಶೀಟೆಲ್ಲ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಇಟ್ಟು ನಾನು ಹೋಗಿದ್ದು. ಆ ಪಾತ್ರೆ ಕೂಡ ಜೋಡಿಸಿರಲಿಲ್ಲ ನಮ್ಮ ಯಜಮಾನ್ರು. ಏನಕ್ಕಂದರೆ ಅವ್ರು ಜೋಡಿಸೋದನ್ನ ನಾನು ಒಪ್ಪಲ್ಲ. ಆ ಕಾರಣದಿಂದಾಗಿ ಸೊ ಪಾತ್ರೆ ಎಲ್ಲ ಹಂಗೆ ಜೋಡಿಸ್ಬಿಟ್ಟು ಇನ್ನು ಪ್ಯಾಸೇಜ್ ಎಲ್ಲ ಸ್ವಲ್ಪ ತೊಳೆಯೋದಿತ್ತು. ಆಮೇಲೆ ನೈಟದ್ದು ಸಾಂಬಾರು ಇತ್ತಲ್ವ, ಇನ್ನು ಹೋಟೆಲಿಂದ ತೊಗೊಂಬಂದಿದ್ದು ಸ್ವಲ್ಪ ಊಟ ಹಂಗೆ ಮಿಕ್ಬಿಟ್ಟಿತ್ತು. ಸೊ ಅದೆಲ್ಲ ಹಂಗಂಗೆ ಇದರಿಂದ ಬರೀ ವೈಟ್ ರೈಸಿಗೆ ಮಾತ್ರ ಇಟ್ಕೊಂಡೆ. ಇನ್ನು ಮೊಸರಿತ್ತು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಟಿಫನ್ ಮಾಡೋದಕ್ಕೆ ಹೋಗಲಿಲ್ಲ. ರೈಸಿಗೆ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಪ್ಯಾಸೇಜ್ ಎಲ್ಲ ತೊಳೆದ್ರೇ ನನಗೆ ಸಮಾನ. ತುಂಬ ಅಂದರೆ ತುಂಬಾ ಗಲೀಜಾಗೋಗಿತ್ತು ಪ್ಯಾಸೇಜು. ನಾನು ಹಿಂದಿನ ದಿನ ಬುಧವಾರ ಬಂದಿದ್ದ ತಕ್ಷಣ ಫಸ್ಟು ನಾನು ಮಾಡಿದ ಕೆಲಸ ಏನು ಅಂದರೆ ಪ್ಯಾಸೇಜ್ನೆಲ್ಲ ಗುಡಿಸಿ ತೊಳೆದಿದ್ದು. ಅದಾದಮೇಲೆ ನನಗೆ ಬೇಕಾದ್ರೆ ಒಂದು ಹೊತ್ತು ಊಟ ಇಲ್ಲ ಅಂದರೂ ಬೇಕಾದ್ರೆ ಇದ್ಬಿಡ್ತೀನಿ. ಸೊ ನನಗೆ ಪ್ಯಾಸೇಜ್ ನೀಟಾಗಿಲ್ಲ ಅಂದರೆ, ಮನೆ ನೀಟಾಗಿಲ್ಲ ಅಂದರೆ ನನ್ನ ಕೈಲಿರೋದಕ್ಕೆ ಆಗಲ್ಲ. ಸೊ ನೆನ್ನೆ ಬಂದಿದ್ದ ತಕ್ಷಣ ಮಳೆ ಬಂದು ತುಂಬಾ ಗಲೀಜೆಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟಿತ್ತು. ಮತ್ತು ಕೆಳಗಡೆ ಮನೆಯವ್ರು ಯಾರಾದರೂ ಮೋಟ್ರ್ ಹಾಕಿದ್ರೆ ಸೊ ಅದು ಕೂಡ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಸಿಕ್ಕಾಬಟ್ಟೆ ನೀರೇನಾದರೂ ತುಂಬೇನಾದರೂ ಬಂದುಬಿಟ್ರೆ ಮೆಟ್ಲು ಮೇಲಿಂದ ಕೆಳಗಡೆ ಬರುತ್ತೆ. ಸೊ ಮೆಟ್ಲಲ್ಲಿರೋ ಧೂಳೆಲ್ಲ ಬಂದು ನಮ್ಮನೆ ಹತ್ರನೇ ನಿಂತ್ಕೊಳ್ಳುತ್ತೆ ಪ್ಯಾಸೇಜ್ ಹತ್ರ. ಆ ಕಾರಣದಿಂದಾಗಿ ನನಗೆ ಬಂದಿದ್ದ ತಕ್ಷಣ ನೋಡೋದಕ್ಕೆ ಆಗಲಿಲ್ಲ ಪ್ಯಾಸೇಜ್ನ. ಮನೆ ಒಳಗಡೆ ಮಾತ್ರ ನಿಜವಾಗ್ಲೂ ಇಷ್ಟು ವರ್ಷ ನಾನು ಊರಿಗೆ ಹೋಗ್ತಾಯಿದ್ದೀನಿ ಬರ್ತಾಯಿದ್ದೀನಿ. ಸೊ ಯಾವತ್ತೂ ಇಷ್ಟು ನೀಟಾಗಿ ಇಟ್ಕೋತಾ ಇರಲಿಲ್ಲ. ಬಟ್ ಈ ಸಲ ನಿಜವಾಗ್ಲೂ ಒಂದು ವಾರದಿಂದ ನಾವು ಇರಲಿಲ್ವಲ್ಲ, ಮನೆಯೆಲ್ಲ ನೀಟಾಗಿ ಇಟ್ಕೊಂಡಿದ್ರು. ನಾನು ಬರೋದು ನಾಳೆ ಅನ್ನಂಗೆ ಮಂಗಳವಾರ ಪೂರ್ತಿ ಗುಡಿಸಿ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿದ್ರು. ಪಾತ್ರೆನೂ ಜೋಡಿಸ್ತಾರೆ, ಬಟ್ ನಾನು ಒಪ್ಪಲ್ಲ ಅನ್ನೋದಕ್ಕೋಸ್ಕರ ಪಾತ್ರೆ ಒಂದು ಜೋಡಿಸಿರಲಿಲ್ಲ. ಅದೊಂದು ಬಿಟ್ಟರೆ ಇನ್ನು ಮನೆಯೆಲ್ಲ ನೀಟಾಗಿ ಇಟ್ಕೊಂಡಿದ್ರು. ಪ್ಯಾಸೇಜ್ನು ಡೈಲಿ ಒಂದೊಂದು ಜಗ್ ನೀರು ಹಾಕ್ಬಿಟ್ಟು ಮಣ್ಣೆಲ್ಲ ಗಲೀಜಾಗಿರೋ ಜಾಗದಲ್ಲೆಲ್ಲ ತೊಳಿತಿದ್ರಂತೆ. ಬಟ್ ಅವತ್ತು ತೊಳೆದಿರಲಿಲ್ಲ. ನಾನು ಬರೋದು ಹಿಂದಿನ ದಿನ ತೊಳೆದಿರಲಿಲ್ಲ, ಮರ್ತುಬಿಟ್ಟಿದ್ದಾರೆ ಅನಿಸುತ್ತೆ. ಲೇಟಾಗಿ ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ನಾನು ಬಂದಾಗ ನೋಡೋದಕ್ಕೆ ನಿಜವಾಗ್ಲೂ ನನ್ನ ಕೈಲಾಗಿಲ್ಲ. ಇನ್ನು ನನ್ನ ಹತ್ರ ಒಂದು ಕೀ ಇರುತ್ತೆ, ಅವ್ರ ಹತ್ರ ಒಂದು ಕೀ ಇರುತ್ತೆ.
ಆಮೇಲೆ ಬಂದು ಪ್ಯಾಸೇಜ್ ಎಲ್ಲ ತೊಳೆದು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ನನಗದೊಂದು ಸಮಾಧಾನ ಇರಲಿಲ್ಲ, ತೊಳ್ಕೊಂಡೆ. ಬಟ್ ಅದಕ್ಕೆ ನಾನು ಮಾರನೇ ದಿನ ಎದ್ದು ಗುರುವಾರ ತೊಳಿಬೇಕಾದ್ರೆ ಅಷ್ಟು ಗಲೀಜು ಕಾಣಿಸ್ತಾ ಇಲ್ಲ. ಎಲ್ಲ ನೀಟಾಗೆಲ್ಲ ಇನ್ನೊಂದು ಸಲ ನಾನು ತೊಳಿದೆ ಪೂಜೆ ಅಂತೂ ಮಾಡಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ನಾನು ಅದು ಪ್ಯಾಸೇಜ್ ಎಲ್ಲ ತೊಳ್ಕೊತೀನಿ. ಇವಾಗಲೂ ಅದೇ ಕೆಲಸನೇ ಮಾಡಿದೆ. ಪ್ಯಾಸೇಜ್ ಎಲ್ಲ ತೊಳ್ಕೊಂಬಂದು ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಇನ್ನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಮೌಂಟೆಲ್ಲ ಒಂದು 50-60 ಸಾವಿರ ರೂಪಾಯಿ ಅಮೌಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಮಕ್ಕಳಿಗೆ ಅಡ್ಮಿಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಮೌಂಟೆಲ್ಲ ಅಡ್ಜಸ್ಟ್ ಆಗಿತ್ತು. ಸೊ ನಾನು ಊರಿಂದ ಬರೋಷ್ಟೊತ್ತಿಗೆ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟಿದ್ದೆ, ನಾನು ಊರಿಂದ ಬರೋಷ್ಟೊತ್ತಿಗೆ ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡಿಬಿಡಿ. ನಾನೊಂದು 20 ಸಾವಿರ ರೂಪಾಯಿ ತನಕ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸ್ಯಾಲ್ರಿಲೇ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಪೇಮೆಂಟ್ ದುಡ್ಡಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಒಂದು 30-35 ಸಾವಿರ ರೂಪಾಯಿ ಬೇಕಿತ್ತು ಇಬ್ರಿಗೂ ಅಡ್ಮಿಷನ್ ಮಾಡೋಕ್ಕೆ. ಸದ್ಯಕ್ಕೆ ಅಷ್ಟೇ ಬೇಕಿತ್ತು. ಸೊ ಹೇಳಿದ್ದೆ, ನಾನು ಬರೋಷ್ಟೊತ್ತಿಗೆ ಅಡ್ಜಸ್ಟ್ ಮಾಡಿ ಇಟ್ಟಿರಿ, ಹೆಂಗಾದರೂ ಮಾಡಿಬಿಟ್ಟು ನಿಧಾನಕ್ಕೆ ಸಾಲ ತೀರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತೇಳಿ ಹಂಗೂ ಹಿಂಗೂ ಓನರ್ ಹತ್ರನೇ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ತೊಗೊಂಬಂದು ಇಟ್ಟಿದ್ರು. ಇನ್ನು ನಾನು ಬಂದಿದ್ದ ತಕ್ಷಣವೇ ಎಲ್ಲ ದೇವ್ರ ಹತ್ರ ಇಟ್ಟು ಅಮೌಂಟನ್ನ ಪೂಜೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಇಬ್ಬರು ಕೈಯಲ್ಲೂ ಕೈ ಮುಗಿಸ್ಬಿಟ್ಟು ಮಕ್ಳ ಕೈಲಿ. ಆಮೇಲೆ ನೆಕ್ಸ್ಟು ಅದೇ ಆಗಲೇ ಹೇಳ್ದಂಗೆ ನೈಟ್ದೇ ಸಾಂಬಾರಿತ್ತು, ನಮ್ಮ ಯಜಮಾನ್ರು ತೊಗೊಂಬಂದಿದ್ದು ಹೋಟೆಲಿಂದ, ಅದು ಸ್ವಲ್ಪ ಇತ್ತು. ಆಮೇಲೆ ನನ್ನ ಮಗಳಂತೂ ಬಾಯಲ್ಲಿ ಅವಳಿಗೆ ಹುಣ್ಣಾಗಿದ್ದು ಇನ್ನೂ ಕಮ್ಮಿನೇ ಆಗಿರಲಿಲ್ಲ. ಸುಮಾರು ಒಂದು ವಾರದ ತನಕ ಹಂಗೆ ಉಳ್ಕೊಬಿಟ್ಟಿತ್ತು. ಸಾಂಬಾರು ಅಂದ್ರೇ ತಿಂತಾ ಇರಲಿಲ್ಲ ಅವಳು. ನನಗೆ ಮೊಸರು ಹಾಕ್ಕೊಟ್ಬಿಡಿ ಅಮ್ಮ ಅಂತ ಅಂದ್ಲು. ಸರಿ ಆಯಿತು ಅಂತೇಳಿ ಅವಳಿಗೆ ಮೊಸರನ್ನ ಹಾಕ್ಕೊಟ್ಟೆ. ಇನ್ನು ನನ್ನ ಮಗನಿಗೆ ಅಮ್ಮನ ಮನೆಯಲ್ಲಿ ನೈಟು ಉಪ್ಸಾಂಬಾರೇನೋ ಮಾಡಿದರು, ಉಪ್ಸಾರು ಖಾರನ. ಸೊ ಅವನಿಗೆ ಉಪ್ಸಾರು ಖಾರ ಹಾಕ್ಕೊಟ್ಟೆ. ನನಗೆ ನೈಟು ನಮ್ಮ ಯಜಮಾನ್ರು ಊಟದಿಂದ ತೊಗೊಂಬಂದಿದ್ರಲ್ಲ ಅದು ಸ್ವಲ್ಪ ಇತ್ತು, ಅದನ್ನು ನಾನು ತಿಂದ್ಕೊಂಡೆ. ತಿಂದ್ಬಿಟ್ಟು ಅದಾದಮೇಲೆ ಸರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ಲಾಸ್ಟ್ ಟೈಮು ನಾನು ಫೀಸ್ ಕಾರ್ಡೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಮತ್ತೆ ಮನೆಗೆ ಬಂದು ವಾಪಸ್ ತೊಗೊಂಡೋಗಿದ್ದಾಯಿತು. ನಮ್ಮ ಯಜಮಾನ್ರು ಬಂದು ತೊಗೊಂಬಂದರು. ಬಟ್ ಅವ್ರಿಗೆ ನಾನು ಎಲ್ಲಿಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನೀನು ಬಾ ಅಂತೇಳಿ ಮತ್ತು ನನ್ನನ್ನು ಜೊತೆ ಕರ್ಕೊಂಬಂದು ಆವಾಗ ಬೇರೆ ಗಾಡಿ ಬೇರೆ ಇರಲಿಲ್ಲ ಇನ್ನು. ಸೊ ಮನೆಗೆ ಅಲ್ಲಿಂದ ಬಂದು ಎಲ್ಲ ತೊಗೊಂಡು ಮತ್ತೆ ವಾಪಸ್ ಹೋಗಿದ್ದಾಯಿತು. ಬಟ್ ನಾನು ಏನಕ್ಕೆ ಆ ಥರ ಮಾಡಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಇಯರ್ ಮಾತ್ರ ಆ ಕೆಲಸ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಮಾಸ್ ಕಾರ್ಡು ಮತ್ತು ಫೀಸ್ ಕಾರ್ಡೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇನ್ನು ಅಮೌಂಟು ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟ್ಗಳೆಲ್ಲ ಬೇರೆ ಇನ್ನೊಂದು ಪರ್ಸಲ್ಲಿ ಇತ್ತು. ಅದರದ್ದೆಲ್ಲ ತೆಗೆದು ಎಲ್ಲ ಕೌಂಟ್ ಮಾಡಿ ಇವಂದು ಸಪ್ರೇಟ್ ಅವಳದು ಸಪ್ರೇಟ್ ಎಲ್ಲ ದುಡ್ಡು ರೆಡಿ ಮಾಡಿಕೊಂಡು, ಮತ್ತು ಬುಕ್ಸ್ಗೆ ನಾನು ಬರೋದಕ್ಕೂ ಮುಂಚೆಲೇ, ಊರಿಂದ ಬರೋದಕ್ಕೂ ಮುಂಚೆಲೇ ನಮ್ಮ ಯಜಮಾನ್ರಿಗೆಲ್ಲ ಕೆಲಸ ಹೇಳಿ ಹೋಗಿದ್ದೆ. ಸೊ ಊರಲ್ಲಿದ್ದಾಗಲೂ ನಾನು ನೆನಪಿಸ್ತಾ ಇದ್ದೆ. ಏನಕ್ಕಂದರೆ ಅವ್ರದ್ದು ಏನು ಅಂತ ಅಂದರೆ ಗುಣ, ಕೆಲಸ ಮಾಡಬೇಕು, ಅದೊಂದೇ ಗುಣ ಅವ್ರದ್ದು. ಇದೆಲ್ಲ ಅವ್ರಿಗೆ ಅಷ್ಟು ಕೇಳಬೇಕು, ಮಾಡಬೇಕು, ವಿಚಾರಿಸ್ಬೇಕು, ಮಕ್ಳಿಗೆ ಫೀಸ್ ಅಡ್ಜಸ್ಟ್ ಮಾಡಬೇಕು, ಇದೆಲ್ಲ ನಿಜವಾಗ್ಲೂ ಬರಲ್ಲ ಅವ್ರಿಗೆ. ಮಾಡ್ತಾಳೆ, ಅವಳೇ ಅಡ್ಜಸ್ಟ್ ಮಾಡ್ತಾಳೆ. ಏನಕ್ಕಂದರೆ ದುಡ್ದಿದ್ದೆಲ್ಲ ತಂದು ನಮ್ಮ ಕೈಗೆ ಕೊಡೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಎಲ್ಲ ಮಾಡ್ತಾಳೆ ಅನ್ನೋದೊಂದು ನಂಬಿಕೆಯಿಂದ ಅವರು ಇರ್ತಾರೆ. ಸೊ ನಾನು ಊರಿಗೆ ಹೋದಾಗ ಆ ಕೆಲಸ ನಾನೇ ಮಾಡ್ತಿದ್ದೆ. ಬಟ್ ನಾನು ಊರಿಗೆ ಹೋದಾಗ ಹೇಳಿದ್ದೆ, ಮತ್ತು ಊರಲ್ಲಿದ್ದಾಗಲೂ ನೆನಪಿಸ್ತಾನೆ ಇದ್ದೆ. ಸೊ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಡ್ಮಿಷನ್ ಅಮೌಂಟ್ ಎಷ್ಟಾಗುತ್ತೆ, ಸೊ ಮತ್ತು ಬುಕ್ಸ್ಗೆ ಎಷ್ಟಾಗುತ್ತೆ ಟೋಟಲ್ ಮಾಡಿಸ್ಕೊಂಬನ್ರಿ ಬರೆಸ್ಕೊಂಡು ಅಂತ ವರ್ಷವೂ ಅಷ್ಟೇ ಒನ್ ಡೇ ಮುಂಚೆಲೇ ಹೋಗಿ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ತೊಗೊಂಡೋಗೋದು. ಸೊ ಈ ಇಯರು ಕೂಡ ನಾನು ಹಂಗೆ ಹೇಳಿದೆ, ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ದುಡ್ಡೆಲ್ಲ ಅಮೌಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಟಿರಿ, ನಾನು ಬರ್ತೀನಿ, ಒಂದೇ ಸಲ ಅಡ್ಮಿಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾವು ಯಾವಾಗ್ಲೂ ಮಾಮೂಲಿ ಸರ್ಕ್ಯುಲರ್ ಕೊಟ್ಟಾಗಲೇ, ಸ್ಕೂಲ್ ಮುಗಿದಾಗ ಸರ್ಕ್ಯುಲರ್ ಕೊಟ್ಟಾಗಲೇ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಂಥ ಡೇಟ್ಗೆ ಬುಕ್ ಇಶ್ಯೂಸ್ ಮಾಡ್ತೀವಿ, ಅಷ್ಟೊತ್ತಿಗೆ ಅಡ್ಮಿಷನ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಬಟ್ ನಾವು ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ, ಇನ್ನೇನೋ ಸ್ಕೂಲ್ ಓಪನ್ ಆಗೋದು ಇನ್ನು 3 ದಿನ ಅನ್ನೋ ಹಂಗೆ ಅಡ್ಮಿಷನ್ ಮಾಡಿದ್ದು. ಅವ್ರು ಏನು ಡೇಟಿಗೆ ಕೊಟ್ಟಿರ್ತಾರೋ ಅದೇ ಡೇಟ್ಗೆ ಹೋಗಿ ನಾವು ಅಡ್ಮಿಷನ್ ಮಾಡ್ತಿದ್ವಿ. ಅದೇ ಹೇಳಲ್ವಾ, 5 ಬೆರಳು ಕೂಡ ಒಂದೇ ಸಮ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದಾಗಿ ಈ ಸಲ ಮಾತ್ರ ತುಂಬಾ ಹೊಡ್ತಾ ಬಿತ್ತು. ತುಂಬಾ ನಮಗೆ ಒಂಥರ ಕಷ್ಟ ಅಂದರೆ ಕಷ್ಟ. ಈ ಇಯರ್ ಏನಕ್ಕೆ ಅಂತ ಗೊತ್ತಿಲ್ಲ. 2025ಯಲ್ಲೂ ಇದೇ ಥರ ಸ್ವಲ್ಪ ಹೊಡ್ತಾ ಬಿತ್ತು. 2026ಅಲ್ಲೂ ಕೂಡ ಇದೇ ಥರನೇ ಹೊಡ್ತಾ ಬೀಳ್ತಾನೆ ಇದೆ ನಮಗೆ. ಸೊ ಎಚ್ಚೆತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಎದ್ದೊಳೋಷ್ಟೊತ್ತಿಗೆ ಮತ್ತೆ ಬೀಳ್ತೀವಿ, ಮತ್ತೆ ಎದ್ದೊಳೋಷ್ಟೊತ್ತಿಗೆ ಮತ್ತೆ ಬೀಳ್ತಾ ಇದ್ದೀವಿ. ಸೊ ಇದೊಂದು ಪ್ರಾಬ್ಲಮ್ ಆಗ್ತಾನೇ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಏಳು ಬೀಳು ಅನ್ನೋದು ಜೀವನದಲ್ಲಿ ಇದ್ದಿದ್ದೆ. ಸೊ ಎಲ್ಲನೂ ಸರಿ ಸಮಾನವಾಗಿ ತೊಗೊಂಡು ಹೋಗಬೇಕು ಅನ್ನೋ ಕಾರಣದಿಂದ ತೊಗೊಂಡು ಹೋಗ್ತಾ ಇದ್ದೀವಿ.
ತೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಇಯರ್ ಮಾತ್ರ ನಿಜವಾಗ್ಲೂ ನಾನೆಲ್ಲ ಅಡ್ಜಸ್ಟ್ ಮಾಡಿ ಅವ್ರು ಕೊಟ್ಟಿದ್ದ ಡೇಟ್ಗೆ ಮಾಡಿಬಿಡ್ತಿದ್ದೆ. ಬಟ್ ಈ ವರ್ಷವೇ ಮಕ್ಳಿಗೆ ಇನ್ನೇನೋ 2 ದಿನ ಇದೆ ಅನ್ನೋ ಹಂಗೆ ಅಡ್ಮಿಷನ್ ಮಾಡಿದ್ದು ನಿಜವಾಗ್ಲೂ ನನಗೆ ಬೇಜಾರಾಯಿತು. ಅದೇ ಒಂದು ಸಲ ತಿಳ್ಕೊಬೇಕು, ಏನೂ ಮಾಡೋದಕ್ಕಾಗಲ್ಲ, 5 ಬೆರಳು ಒಂದೇ ಸಮ ಇರೋದಿಲ್ಲ ಅನ್ನೋದನ್ನ ತಿಳ್ಕೊಳ್ಳೇಬೇಕು, ಏನೂ ಮಾಡೋದಕ್ಕಾಗಲ್ಲ. ಸೊ ಇನ್ನು ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಮಕ್ಳಿಗೆ ಇಬ್ರಿಗೂ ಅಡ್ಮಿಷನ್ ಮಾಡಿಬಿಟ್ಟು ಬುಕ್ಸ್ಗೂ ಎಲ್ಲ ಕಟ್ಬಿಟ್ಟು ಒಂದೇ ಸಲ ಬುಕ್ಸ್ಗಳ್ನು ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ ನನಗೆ ಆಗಲೇ ಇಲ್ಲ. ಸೊ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಭಾರ ಇತ್ತು. ಇಬ್ಬರು ಮಕ್ಕಳದು ಕೂಡ ಫಸ್ಟ್ ಫ್ಲೋರಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡ್ರು, ಸೆಕೆಂಡ್ ಫ್ಲೋರಲ್ಲೋ ಥರ್ಡ್ ಫ್ಲೋರಲ್ಲೋ ಬುಕ್ ಇಶ್ಯೂಸ್ ಮಾಡಿದ್ದು. ಸೊ ಆ ಫ್ಲೋರಿಂದ ಕೆಳಗಡೆ ತೊಗೊಂಬರೋಷ್ಟೊತ್ತಿಗೆ ನನಗೆ ನಿಜವಾಗ್ಲೂ ಆಗಲೇ ಇಲ್ಲ ಅಂತ ಹೇಳ್ಬೋದು. ಸೊ ಸಿಕ್ಕಾಬಟ್ಟೆ ನನ್ನ ಕೈಲಿ ಫುಲ್ಲು ಟಯರ್ಡ್ ಆಗೋದೆ ಆ ಬ್ಯಾಗೆಲ್ಲ ಎತ್ಕೊಂಬರೋಷ್ಟೊತ್ತಿಗೆ. ಸೊ ಹಂಗೂ ಮೇಡಮ್ ಎಲ್ಲ ಹೇಳ್ತಾಯಿದ್ರು, ಹೆಂಗೆ ತೊಗೊಂಡು ಹೋಗ್ತೀರಾ ಮಕ್ಕಳನ್ನ ಕರ್ಕೊಂಡು 2 ಬ್ಯಾಗು ಬುಕ್ಸ್ನ ಅಂತ ಹೇಳ್ಬಿಟ್ಟು. ಇಲ್ಲ ಮೇಡಮ್ ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ತೊಗೊಂಡು ಫಸ್ಟು ಕೆಳಗಡೆ ಇಳಿದೆ. ಒಂದು ಮಗುನ ಕೆಳಗಡೆ ಬಿಟ್ಟಿದ್ದೆ, ಇನ್ನೊಂದು ಮಗುನ ಮೇಲೆ ಬಿಟ್ಟಿದ್ದೆ, ಮತ್ತು ಇನ್ನೊಂದು ಮಗು ಕರ್ಕೊಂಡು ಇನ್ನೊಂದು ಬ್ಯಾಗ್ ತೊಗೊಂಡು ಮತ್ತೆ ಕೆಳಗಡೆ ಬಂದೆ. ಸೊ ಈ ಥರ ಪ್ರಾಬ್ಲಮ್ ಯಾವ ವರ್ಷವೂ ಆಗಿರಲಿಲ್ಲ. ಏನಕ್ಕಂದರೆ ಬುಕ್ಸ್ ಒಂದು ಸಲ ಅಡ್ಮಿಷನ್ ಒಂದು ಸಲ ನಾವು ಮಾಡಲ್ಲ. ಅಡ್ಮಿಷನ್ ಯಾವಾಗಂದ್ರೆ ಆವಾಗ ಮಾಡ್ಬೋದು, ಎಕ್ಸಾಮ್ ಮುಗ್ದಿದ ತಕ್ಷಣ ಹಿಂದೆಲೇ ಅಡ್ಮಿಷನ್ ಮಾಡಿಸ್ಕೋತಾರೆ. ಬಟ್ ಬುಕ್ ಇಶ್ಯೂ ಯಾವಾಗ ಮಾಡ್ತಾರೆ ಆ ಡೇಟ್ ನೋಡಿಕೊಂಡು ಒಂದೇ ದಿನದಲ್ಲಿ ನಾವೆಲ್ಲ ಮುಗಿಸ್ಕೋತಿದ್ವಿ. ಸೊ ನಮ್ಮ ಯಜಮಾನ್ರು ರಜಾ ಹಾಕ್ತಿದ್ರು ಮಕ್ಳಿಗೆ ಅಡ್ಮಿಷನ್ ಮಾಡೋ ಟೈಮಲ್ಲಿ. ಈ ವರ್ಷ ಮಾತ್ರ ಟ್ರಿಪ್ಪು ಅದು ಇದು ಅಂತ ಸ್ವಲ್ಪ ಸುತ್ತಿದ್ದು ಪ್ರಾಬ್ಲಮಿಂದಾಗಿ, ಮತ್ತು ಗ್ಯಾಸ್ ಪ್ರಾಬ್ಲಮ್ ಆಗಿ, ಸಿಲಿಂಡ್ರು ಪ್ರಾಬ್ಲಮ್ ಆಗಿ ಸುಮಾರು ಒಂದು ವಾರದ ತನಕ ಅವರು ಕೂಡ ರಜಾ ಕೊಟ್ಬಿಟ್ಟಿದ್ರು. ಅವ್ರು ರಜಾ ಕೊಟ್ಟಿರೋದಕ್ಕೆ ಅದೇ ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಒಂದು ವಾರದ ತನಕ ಮನೇಲಿ ರೆಸ್ಟ್ ಏನೋ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅಟ್ಲೀಸ್ಟ್ ಅವರಾದರೂ ಓನರ್ ಆಗಿ ಅರ್ಧ ಅಮೌಂಟ್ ಆದರೂ ಕಟ್ಟಿ ಕೊಡ್ಬೋದಿತ್ತು. ಸೊ ಅಮೌಂಟ್ ಪೂರ್ತಿ ಕಟ್ ಮಾಡ್ತಾರಂತೆ, ಒಂದು ವಾರದ ಪೂರ್ತಿ ಸ್ಯಾಲ್ರಿ ಕಟ್ ಮಾಡ್ತಾರಂತೆ. ನಾವೆಲ್ಲೋಗಬೇಕು ಅದನ್ನು ಯೋಚನೆ ಮಾಡೋದಿಲ್ಲ ಅವರು. ಸೊ ನಾವು ನಂಬಿ ಒಂದು ಕೆಲಸದಲ್ಲಿ ಒಂದು ಜಾಗದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ ಆ ನಂಬಿಕೆಗೆ ಅವರು ಉಳಿಸ್ಕೋಬೇಕು. ಬಟ್ ಏನೋ ಗೊತ್ತಿಲ್ಲ, ತುಂಬಾ ಬೇಜಾರಾಯಿತು ನನಗೆ. ಆ ಮಾತನ್ನ ಕೇಳಿ ನಮ್ಮ ಯಜಮಾನ್ರು ಬಾಯಲ್ಲಿ ತುಂಬಾ ಬೇಜಾರಾಯಿತು. ಅದು ಹಿಡಿತಾರಂತೆ ಕಣಮ್ಮ ಅಂತ ಹೇಳಿದ್ರು. ನಮಗೆ ನಿಜವಾಗ್ಲೂ ಹೊಡ್ತಾ ಬೀಳುತ್ತೆ ರೀ ಇವಾಗಿರೋ ಪರಿಸ್ಥಿತಿಲಿ, ಮತ್ತೆ ಇದೊಂದು ಏನು ಮಾಡೋದು ಅಂತ ಹೇಳ್ಬಿಟ್ಟು ನನಗಂತೂ ನಿಜವಾಗ್ಲೂ ಅದೊಂದು ಚಿಂತೆ ಆಯಿತು. ಸೊ ಆದರೆ ಏನೂ ಮಾಡೋದಕ್ಕಾಗಲ್ಲ, ಏನು ಮಾಡೋದಕ್ಕಾಗುತ್ತೆ, ಬಂದಿದ್ದೆಲ್ಲ ಸಹಿಸ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೆಂಗೋ ಅದೊಂದು ಪ್ರಾಬ್ಲಮ್ಗೋಸ್ಕರ ಅವ್ರು ರಜಾ ಹಾಕೋಕ್ಕಾಗಲ್ಲ ಅಮ್ಮ, ನೀನೇ ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ನೀನೇ ಅಡ್ಮಿಷನ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಪರವಾಗಿಲ್ಲ, ಏನೂ ಮಾಡೋದಕ್ಕಾಗಲ್ಲ, ಅದೇ ಆಗಲೇ ಹೇಳಿದ್ನಲ್ಲ 5 ಬೆರಳು ಒಂದೇ ಸಮ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರಿ ಆಯಿತು ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ, ನಾನೇ ಅಡ್ಮಿಷನ್ ಮಾಡ್ತೀನಿ. ವರ್ಷ ನಾನು ಹಠ ಮಾಡಿ ರಜಾ ಹಾಕಿಸ್ತಿದ್ದೆ. ಇಲ್ಲ ನನಗಾಗಲ್ಲ, ನೀವು ವರ್ಷವೂ ಸೇಮ್ ಇದೇ ಥರ, ಇಲ್ಲ ಅಮ್ಮ ರಜಾ ಇಲ್ಲ, ನೀನು ಮಾಡು. ಇಲ್ಲ ನೀವು ಹಾಕ್ಲೇಬೇಕು, ನೀವು ಬರಲೇಬೇಕು, ಇಬ್ಬರು ಹೋಗಿ ಅಡ್ಮಿಷನ್ ಮಾಡಲೇಬೇಕು ವರ್ಷ ಅಂತ ನಾನು ಹಠ ಮಾಡಿ ರಜಾ ಹಾಕ್ಸ್ತಿದ್ದೆ ನಿಜವಾಗ್ಲೂ. ಈ ವರ್ಷ ಮಾತ್ರ ನನಗೆ ಹೊಡ್ತಾ ಬಿತ್ತು. ಏನಕ್ಕಂದರೆ ಇವ್ರಿಗೆ ಸ್ವಲ್ಪ ಕಾಲೇನೋ ಸ್ವಲ್ಪ ಏಟಾಗಿ ಗಾಡಿದು ಸೈಲೆನ್ಸರು ಸ್ವಲ್ಪ ಸೈಡಲ್ಲಿ ಸುಟ್ಬಿಟ್ಟು ಅದು ಸ್ವಲ್ಪ ಗಾಯ ಆಗಿದ್ದು ಸ್ವಲ್ಪನೇ ಆಗಿದ್ರು, ಗಾಯ ತುಂಬಾ ದೊಡ್ಡದಾಗ್ಬಿಟ್ಟಿತ್ತು. ಸೊ ಅದು ವಾಸಿ ಆಗದೇ ಅವರು ನೀರಲ್ಲಿ ಕುಕ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ತೇವ ಎಲ್ಲ ಆಗಿ ಎಟ್ಕುಕ್ಕೆ ಆಗಿರ್ಬೋದು. ಬಟ್ ಆದರೂ ನೀರಲ್ಲಿ ಆಡ್ತಾನೆ ಇರ್ತಾರೆ ಹೋಯ್ತಾ ಬರ್ತಾ. ಸೊ ಅದು ಡ್ರೈ ಆಗ್ತಾನೆ ಇರಲಿಲ್ಲ. ಮತ್ತು ಇನ್ನೊಂದು 4-5 ದಿನ ನಾನು ಜಗಳ ಮಾಡಿ ರಜಾ ಹಾಕ್ಸ್ತಿದ್ದೆ, ದುಡಿಯೋದೇನಕ್ಕೋಸ್ಕರ, ಮಾಡೋದೇನಕ್ಕೋಸ್ಕರ. ಬಟ್ ಈ ಕೆಲಸ ಎಲ್ಲ ಮಾಡು ಅಂತ ಹೇಳಿಲ್ಲ. ಈ ನೋವಲ್ಲಿ ಬೇಕಾಗೇ ಇಲ್ಲ, ನೀವು ಕೆಲಸಕ್ಕೆ ಹೋಗ್ಬೇಡಿ, ಪರವಾಗಿಲ್ಲ ನೀವು ಮನೇಲೇ ಇದ್ದುಬಿಡಿ, ನೀವು ತರೋಕ್ಕಾಗದೆ ಅಷ್ಟು ಸ್ಯಾಲ್ರಿ ನಾನು ತಂದಿಲ್ಲ ಅಂದರು ಅದರಲ್ಲಿ ಅರ್ಧನಾರ ತೊಗೊಂಬಂದು ನನ್ನ ಗಂಡ ನನ್ನ ಮಕ್ಳನ್ನ ಸಾಕೋ ಕೆಪಾಸಿಟಿ ನನಗಿದೆ. ನನ್ನ ಹೆಂಡ್ತಿ ನನ್ನ ಮಕ್ಕಳು ಅಂತ ನೀವೇನು ಕಷ್ಟಪಡ್ತಿದ್ದೀರೋ ಆ ಥರನೇ ನನಗೂ ಕಷ್ಟಪಡೋ ಒಂದು ಹಕ್ಕಿದೆ ಅಲ್ವಾ. ಸೊ ನಾನು ಮಾಡ್ತೀನಿ, ನಾನು ನೋಡ್ಕೊತೀನಿ ಅಂತ ಜಗಳ ಮಾಡಿ ಅವ್ರಿಗೆ ರಜಾ ಹಾಕ್ಸಿ ನನ್ನ ಮನೇಲಿ ಇರಿಸ್ಕೊಂಡೆ. ಬಟ್ ಅದೊಂದು ಹೊಡ್ತಾ ಬಿತ್ತು, ಅದ್ರ ಜೊತೆಗೆ ಸಿಲಿಂಡ್ರದೊಂದು ಹೊಡ್ತಾ ಬಿತ್ತು. ಅಷ್ಟು ದಿನ ರಜಾ ಕೊಟ್ಬಿಟ್ರು, ಮತ್ತು ನಾವು ಟ್ರಿಪ್ಪಿಗೆ ಹೋದ್ವಿ. ಇಷ್ಟೆಲ್ಲ ರಜಾ ಆಗಿದ್ದ ಪ್ರಾಬ್ಲಮಿಂದ ನಾನು ಅರ್ಥ ಮಾಡ್ಕೊಳ್ಳೇಬೇಕಾಗಿರೋ ಪರಿಸ್ಥಿತಿ ನನಗೆ ಇವತ್ತು ಬಂತು. ಪರವಾಗಿಲ್ಲ ಆಯಿತು, ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಅಡ್ಜಸ್ಟ್ ಮಾಡಿಕೊಂಡು
ಆಯಿತು ಅಂತ ಹೇಳ್ಬಿಟ್ಟು ನಾನು ಆಯಿತು ಪರವಾಗಿಲ್ಲ ನೀವು ಹೋಗಿ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಸ್ಕೂಲಿಂದ ಮನೆಗೆ ತೊಗೊಬರೋದಕ್ಕೆ ಜಸ್ಟ್ 50 ರೂಪಾಯಿ ಆಟೋ ಮುಖ ನೋಡಿದ್ರೆ ಇವತ್ತು ಒಂದಿನ ಪೂರ್ತಿ ಅವ್ರ ಕೆಲಸ ಹೋಗುತ್ತೆ, ಪರವಾಗಿಲ್ಲ ನಾನೇ ಆಟೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಕರೆದೆ. ಅವನು ಇಲ್ಲ ಕಾಲೇಜಲ್ಲಿ ಅವನದು ಏನೋ ಪ್ರಾಜೆಕ್ಟ್ ನಡೀತಿತ್ತು, ಆ ಕಾರಣಕ್ಕೋಸ್ಕರ ನಾನು ಯಲಹಂಕಕ್ಕೆ ಹೋಗಬೇಕು ಅಂದ. ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಅವನು ಇಲ್ಲ ಈ ಕಡೆ ಇವರು ಇಲ್ಲ, ನಾನು ಒಬ್ಬಳೇ ಹೋಗಿ ಅಡ್ಮಿಷನ್ ಮಾಡಿ 2 ಬ್ಯಾಗ್ನು ತೊಗೊಂಡು ಆಟೋನ ಒಂದು ಆಟೋ ಅಲ್ಲೇ ಮಕ್ಕಳನ್ನಿಬ್ಬರೂ ಕೆಳಗಡೆ ನಿಲ್ಲಿಸ್ಬಿಟ್ಟು ಆಟೋ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿಂದ ಡೌನ್ ಅಷ್ಟೇ ಇರೋದು ನಮ್ಮ ಮನೆ, ಏನಕ್ಕೆ ಒಂದು 5 ನಿಮಿಷನೂ ಆಗಲ್ಲ, ಇಲ್ಲೇ ಯಾವುದಾದ್ರೂ ಒಂದು ಆಟೋ ಕ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಬಂದಿಲ್ಲ ಅಂದರೆ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಆಟೋನ ಕೇಳಿದೆ. ಸೊ ಪಾಪ ಅಂಕಲ್ ಬಂದು ಪಾಪ ಎಲ್ಪ್ ಮಾಡಿದ್ರು, ಮನೆ ಹತ್ರ ಬಂದು ಆಟೋಯಿಂದ ಕೆಳಗಡೆ ಇಳಿದು 2 ಇಳಿಸ್ಕೊಂಡು ಬ್ಯಾಗ್ನ ಅಮೌಂಟ್ ಕೊಟ್ಟೆ, 50 ರೂಪೀಸ್ ತೊಗೊಂಡ್ರು. ಇನ್ನು ಅವರು ಹೋದ್ಮೇಲೆ ನಾನು 2 ಬ್ಯಾಗ್ನು 2 ಟ್ರಿಪ್ ಕೆಳಗಡೆ ಇಳಿದಿದ್ದಾಯಿತು. ಯಾರ್ಯಾರು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಹಾಕು ಆಯಿತಾ. ಇದು ಯಾರು ಕೊಟ್ಟಿದ್ದು? ಕುಮಾರಪ್ಪ ಕೊಟ್ಟಿದ್ದು. ಹಾಕು. ಇದು ಕುಮಾರಪ್ಪ ಕೊಟ್ಟಿದ್ದು. ಅಯ್ಯೋ ಪ್ರೆಸ್ ಮಾಡು. ಆಮೇಲೆ ಇದು ಅಜ್ಜಿ ಕೊಟ್ಟಿದ್ದು. ಲಕ್ಷ್ಮಜ್ಜಿ ಅಲ್ಲ, ಗಂಗಾಜಿ. ಇದು ರಾಮಪ್ಪ ಕೊಟ್ಟಿದ್ದು. ತವಸರು ನೀನು ನಿಂದು ಹಾಕೋಬಿಡು. ಇದು ರಾಮನಪ್ಪ ಕೊಟ್ಟಿದ್ದು. ಇಡ ದೇವ್ರ ಮನೇಲಿ ಇಡ್ತೀನಿ, ಹೋಗು ನೀನು ಸ್ವಲ್ಪ ತೋ. ಇದು ಕುಮಾರಪ್ಪ ಕೊಟ್ಟಿದ್ದು, ಅದು ರಾಮನಪ್ಪ ಕೊಟ್ಟಿದ್ದು, ಅದು ಗಂಗಾಜಿ ಕೊಟ್ಟಿದ್ದು. ನಾಲ್ಕು ಪಿಂಕ್ ಕಲರ್ ನಿಂದು, ಆಮೇಲೆ ಅವನದಕ್ಕೆ ಹಾಕ್ಬಿಟ್ಟಿಯೇ. ಆಮೇಲೆ ನನಗೆ ಸಿಕ್ತು ಇದು ಕುಮಾರಪ್ಪಂದು. ಇದು ಗಂಗಾಜಿ ಕೊಟ್ಟಿದ್ದು. ಆಮೇಲೆ ಕುಮಾರಪ್ಪ ಕೊಟ್ಟಿದ್ದು. ಅದು ಕುಮಾರಪ್ಪನೇ ತಾತ ಕೊಟ್ಟಿದ್ದು. 2 ಗಳ್ಕನ ಎತ್ಕೊ. ನಾನು ಅವಳಿಗೆ ಹೇಳ್ದೆ ಎತ್ಕೋ ಅಂತ. ಹಾಂ, ಆ ಕಡೆಗೆ ಒಬ್ಬಂದು ಈ ಕಡೆಗೆ ಒಂದು ಇಡ್ರಿ. ನೀನು ಇಟ್ಬಿಟ್ಟು ಇವಾಗ ಏನು ಮಾಡ್ತೀರಾ? ಅದೆಲ್ಲ ಫುಲ್ ಫಿಲ್ ಆದಮೇಲೆ, ಅಮೌಂಟ್ ಎಲ್ಲ ಫುಲ್ ಫಿಲ್ ಆದಮೇಲೆ ಗೋಲ್ಕುದಲ್ಲಿ ಏನು ಮಾಡ್ತೀರಾ ಇಬ್ರು? ನನಗೆ ಸರ ತಗೊಳ್ತೀನಿ. ಅಪ್ಪನ ಬರ್ತಾವೆ ಇಲ್ಲ ಜಾಸ್ತಿ ಸಾಲ ಬಂದ್ಮೇಲೆ ನಾನು ಅಪ್ಪನಿಗೆ ಚೈನ್ ತಗೊಳ್ತೀನಿ. ಅಪ್ಪನ ಚೈನ್ ತಗೊಳ್ತೀಯಾ? ನೀನು ನನಗೆ ಚೈನ್ ತಗೊಳ್ತೀಯಾ? ಆಮೇಲೆ ಉಂಗುರ ತಗೊಳ್ತೀಯಾ? ನೀವಿಬ್ರು ಏನು ಯೂಸ್ ಮಾಡ್ಕೊಳ್ಳಲ್ವಾ? ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಬಂದ್ಮೇಲೆ ನಾವು ಯೂಸ್ ಮಾಡ್ತೀವಿ. ಸರಿ, ಇವಾಗ ಬನ್ನಿರಿ ಯೂನಿಫಾರ್ಮ್ ತಗೊಬರಕ್ಕೆ ಹೋಗೋದ. ಇನ್ನು ಅಡ್ಮಿಷನ್ ಮಾಡೋದೇ ಒಂದು ತಲೆಯಲ್ಲಿ ನನಗೆ ಕೊರಿತಾ ಇದ್ದಿದ್ದು. ಏನಕ್ಕಂದರೆ ವರ್ಷವೂ ಮುಂಚಿತವಾಗಿ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋತಿದ್ದೆ. ಬಟ್ ಈ ವರ್ಷವೇ ಸ್ವಲ್ಪ ಎಡವಟ್ಟಾಗಿದ್ದು. ಸೊ ಆ ಕಾರಣದಿಂದಾಗಿ ಸ್ವಲ್ಪ ನನಗೆ ತಲೆ ಬಿಸಿ ಇತ್ತು. ಅಡ್ಮಿಷನ್ ಆಗಿ ಮುಗಿಸೋ ತನಕನೂ ನನಗೆ ಸ್ವಲ್ಪ ಟೆನ್ಷನ್ನೇ ಇತ್ತು ಈ ಇಯರ್ ಮಾತ್ರ. ಸೊ ಅಡ್ಮಿಷನ್ ಮಾಡಿಸಿ ಮುಗಿಸಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಬುಕ್ಸ್ ಎಲ್ಲ ತೊಗೊಂಬಂದು ಇಟ್ಬಿಟ್ಟು, ಇನ್ನು ಅವ್ರ ಚಿಕ್ಕಪ್ಪ, ಅವ್ರ ತಾತ, ಅವ್ರ ಅಜ್ಜಿ ಕೊಟ್ಟಿದ್ದೆಲ್ಲ ಸ್ವಲ್ಪ ದುಡ್ಡಿತ್ತು. ಸೊ ಇಬ್ರಿಗೂ ಗೋಲ್ಕುಗೆ ಹಾಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಿದ್ದೆ. ಒಂದೊಂದು ಸಲ ಏನು ಮಾಡಿಬಿಡ್ತಿದ್ದೆ, ಅವ್ರು ಕೊಟ್ಟಿದ್ದನ್ನ ತಂದು ಮಕ್ಕಳು ನನ್ನ ಕೈಗೆ ಕೊಡ್ತಿದ್ರು. ಅದನ್ನು ನಾನು ಖರ್ಚು ಮಾಡ್ಕೊಂಬಿಡ್ತಿದ್ದೆ, ಯೂಸ್ ಮಾಡ್ಕೊಂಬಿಡ್ತಿದ್ದೆ, ಮರ್ತ್ಕೊಂಡು ಯೂಸ್ ಮಾಡ್ಕೊಬಿಡ್ತಿದ್ದೆ ಅಷ್ಟೇ. ಸೊ ಅದಕ್ಕೆ ಈ ಸಲ ಬೇಡ ಅವ್ರಿಗೆ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು ಮರ್ತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೆನಪಿದ್ದಂಗೆ ಮಕ್ಳಿಗೆ ಕೊಟ್ಟೆ. ಇಬ್ಬರು ಗೋಲ್ಕುಕ್ಕೆ ಹಾಕ್ಕೊಂಡ್ರು. ಇನ್ನು ನಮ್ಮತ್ತೆ ಅಂತೂ ಇಷ್ಟು ವರ್ಷದಲ್ಲಿ ಯಾವತ್ತೂ 1 ರೂಪಾಯಿನೂ ಕೊಟ್ಟಿರಲಿಲ್ಲ ಮಕ್ಕಳಿಗೆ. ಈ ವರ್ಷ ಏನೋ ಗೊತ್ತಿಲ್ಲ ಕೊಟ್ಟರು. ಸೊ ಅದನ್ನು ಮಕ್ಳಿಗೆ ಕೊಟ್ಟೆ, ಇಬ್ಬರು ಗೋಲ್ಕುಕ್ಕೆ ಹಾಕ್ಕೊಂಡ್ರು. ಆಮೇಲೆ ಅದಾದಮೇಲೆ ಇನ್ನು ನೆಕ್ಸ್ಟು ಒಂದೇ ದಿನದಲ್ಲಿ ಎಲ್ಲ ಮುಗಿಸ್ಬಿಟ್ರೆ ನನಗೂ ಸಮಾಧಾನ ಅಂತ ಹೇಳ್ಬಿಟ್ಟು ಇನ್ನು ಚಂದ್ರಲ್ ಲೇಔಟ್ಗೆ ಹೋಗಬೇಕಿತ್ತು. ಇಲ್ಲಿಂದ ನಮ್ಮ ಏರಿಯಿಂದ ಚಂದ್ರಲ್ ಲೇಔಟ್ಗೆ ಹೋಗಬೇಕಿತ್ತು. ಡೈರೆಕ್ಟ್ ಬಸ್ ಕೂಡ ಇತ್ತು ಇಲ್ಲಿಂದ. ಸೊ ಯೂನಿಫಾರ್ಮು, ಶೂಸ್ ಎಲ್ಲ ತೊಗೊಬರ್ಬೇಕು ಅಂದರೆ ಅಲ್ಲೇ ಹೋಗಬೇಕು. ಇನ್ನು ಯೂನಿಫಾರ್ಮ್ ಎಲ್ಲ ನನ್ನ ಮಗಳಿಗೆ ಏನು ತೊಗೊಳ್ಳೋ ಆಗಿರಲಿಲ್ಲ. ಇನ್ನು ನನ್ನ ಮಗನಿಗೆ ಮಾತ್ರ ಯೂನಿಫಾರ್ಮು ಬುಧವಾರ ಟ್ರ್ಯಾಕ್ ಶೂಟು ತೊಗೋಬೇಕಿತ್ತು. ಮತ್ತು ಯೂನಿಫಾರ್ಮ್ದು ಸೋಮವಾರದ ಯೂನಿಫಾರ್ಮ್ದು ಶರ್ಟ್ ಕೂಡ ತೊಗೋಬೇಕಿತ್ತು. ಸ್ವಲ್ಪ ಮಾಸ್ಲು ಥರ ಆಗಿಬಿಟ್ಟಿತ್ತು ಶರ್ಟು.
ಚಡ್ಡಿ ಒಂದು ಚೆನ್ನಾಗಿತ್ತು, ಇನ್ನು ಟೈ ಬೆಲ್ಟ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿತ್ತು. ಸಾಕ್ಸ್ಗಳಂತೂ ಇಬ್ರದ್ದು ಹೋಗ್ಬಿಟ್ಟಿತ್ತು, ಶೂಸು ಅಷ್ಟೇ. ಸೊ ಎಲ್ಲ ಇಬ್ಬರು ಮಕ್ಳಿಗೂ ಶೂಸ್ ತೊಗೊಂಡೆ. ಸೊ ಇವಳಿಗೆ ಟ್ರ್ಯಾಕ್ ಶೂಟು ಹೊಸದೊಂದು ಜೊತೆ ಓಪನ್ನೇ ಮಾಡಿಲ್ಲ, ಹಂಗೆ ಇತ್ತು. ಅದರೊಂದಕ್ಕೋಸ್ಕರ ಇವಳ್ದು ಟ್ರ್ಯಾಕ್ ಶೂಟ್ ಒಂದು ತೊಗೊಳ್ಳಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ತೊಗೊಂಡು ಯೂನಿಫಾರ್ಮು ಎಲ್ಲ ಇವತ್ತೇ ಮುಗಿಸ್ಬಿಡ. ನಮ್ಮ ಯಜಮಾನ್ರು ರಜಾ ಹಾಕಿದ್ರು ಅಷ್ಟೇ. ಲಂಚ್ ಬ್ಯಾಗ್ಸು, ಸ್ಕೂಲ್ ಬ್ಯಾಗ್ ಪ್ರತಿಯೊಂದು ಒನ್ ಡೇ ಅಷ್ಟೊತ್ತಿಗೆ ಎಲ್ಲ ಇಷ್ಟೆಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನದಷ್ಟೊತ್ತಿಗೆ ಇಷ್ಟು ಮುಗಿಸ್ಬಿಟ್ಟು ಮಧ್ಯಾಹ್ನದ ಮೇಲೆ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬರ್ತಿದ್ವಿ. ಸೊ ಈ ವರ್ಷವೂ ಕೂಡ ಅವರು ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಾನು ಕೂಡ ನಾವು ಹೆಂಗೆ ಮಾಡ್ತಿದ್ವೋ ವರ್ಷ ಅದೇ ಥರನೇ ಮಾಡಿದೆ. ಸೊ ನಾವು ಚಂದ್ರ ಲೇಔಟ್ಗೆ ಮನೆಯಿಂದನೇ ಆಟೋ ಬುಕ್ ಮಾಡ್ಕೊಂಡು ಹೊರಟುಬಿಡ್ತಿದ್ವಿ. ಸೊ ಈ ವರ್ಷವೇ ನಾನು ಬಸ್ಸಲ್ಲಿ ಹೋಗಿರೋದು ಫಸ್ಟ್ ಟೈಮು. ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಲಾಸ್ಟ್ ಟೈಮ್ ನೋಡ್ಕೊಂಡಿದ್ದೆ. ಸೊ ಹಂಗೆ ಹೋಗೋಣ, ಏನಕ್ಕೆ 100-150 ರೂಪಾಯಿ ಕೊಡಬೇಕು ನಮ್ಮ ಏರಿಯಾಯಿಂದ. ಸೊ ಅಪ್ ಆ್ಯಂಡ್ ಡೌನು 300 ರುಪೀಸ್ ಆಗ್ತಿತ್ತು. ಸೊ ಬೇಡ ಅಂತ ಹೇಳ್ಬಿಟ್ಟೆ ಬಸ್ಸಲ್ಲೇ ಹೋದೆ. ನನ್ನ ಮಗನಿಗೆ ಅಷ್ಟೇ 15 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. ಇನ್ನು ನನಗೂ ನನ್ನ ಮಗಳಿಗೂ ಫ್ರೀ. 15 ಆಗಿಲ್ಲ ಅನಿಸುತ್ತೆ, 7 ರುಪೀಸೋ ಏನೋ ಆಯಿತು ಅಂತ ಅಂದ್ಕೊತೀನಿ. ಅಪ್ ಆ್ಯಂಡ್ ಡೌನ್ 15 ಆಯಿತು ಅವನಿಗೆ. ಸೊ ಹೋಗಿ ಎಲ್ಲ ತೊಗೊಂಡು ಯೂನಿಫಾರ್ಮ್ ಎಲ್ಲ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ವಾಪಸ್ ಬಸ್ಸಲ್ಲೇ ರಿಟರ್ನ್ ಆಗಿದ್ದಾಯಿತು. ಇನ್ನು ಬರ್ತಾ ಹಂಗೆ ಕಪ್ ಶೂಸ್ನು ಕೂಡ ತೊಗೊಂಬಿಟ್ಟೆ ಒಟ್ಟಿಗೆ. ಅದನ್ನು ಮಾಮೂಲಿ ಲೋಕಲ್ ಅಂಗಡಿಯಲ್ಲೇ ತೊಗೊಂಡೆ ಕಪ್ ಶೂಸ್ನ. ಅಲ್ಲಂತೂ ಶೂಸ್ ರೈಟ್ ಸಿಕ್ಕಾಬಟ್ಟೆ ಹೇಳ್ತಾರೆ, 700-800 ರೂಪಾಯಿ ಹೇಳ್ತಾರೆ. ಬಟ್ ಟ್ರ್ಯಾಕ್ ಶೂಟ್ದು ಸ್ಯಾಟರ್ಡೇ ಟ್ರ್ಯಾಕ್ ಶೂಟ್ದು ಅಲ್ಲೇ ತೊಗೋಬೇಕು. ಕಲರ್ ಯೂನಿಫಾರ್ಮು, ಕಲರ್ ಶೂಸು. ಹೊರಗಡೆ ತೊಗೊಳೋದಕ್ಕಾಗೋದೇ ಇಲ್ಲ, ಆ ಥರ ಶೂಸ್ ಸಿಗೋದು ಇಲ್ಲ. ಬಟ್ ಅಲ್ಲೇ ತೊಗೋಬೇಕು, ಆ ರೀತಿ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಅಲ್ಲೇ ಹೋಗಿ ತೊಗೋಬೇಕು. ಅದಕ್ಕೋಸ್ಕರ ತೊಗೊಂಡೆ. ಅದರಿಂದನೇ 700-800 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಶೂಗೆ. ಸೊ ಅಲ್ಲೆಲ್ಲ ತೊಗೊಂಡು ಮತ್ತು ಮನೆಗೆ ವಾಪಸ್ ರಿಟರ್ನ್ ಆಗಿದ್ದಾಯಿತು. ಅಲ್ಲೂ ಒಂದು 4-5 ಸಾವಿರ ರೂಪಾಯಿ ತನಕ ಖರ್ಚಾಯಿತು. ಇನ್ನು ಅಲ್ಲಿಂದ ಬಂದು ಇನ್ನು ಮನೆ ದೇವ್ರಿಗೆ ಹೋಗೋದಿತ್ತಲ್ಲ, ಅಮ್ಮ ಕೂಡ ಬಂದರು. ನನಗೆ ಸ್ವಲ್ಪ ಅಮ್ಮ ಹೊರಗಡೆ ಕರ್ಕೊಂಡೋದ್ರು. ಇನ್ನು ಬೆಳಿಗ್ಗೆ ನಾವು 5 ಗಂಟೆ ಟ್ರೈನ್ಗೆ ಹೊರಡಬೇಕಿತ್ತು. ಇನ್ನು ಹೂವು, ಬಳೆ, ಅರಿಶಿನ, ಕುಂಕುಮ, ಇನ್ನು ನಾವು ಸ್ವಲ್ಪ ಪಲಾವ್ ಏನಾದರೂ ಮಾಡ್ಕೊಂಡು ಹೋಗೋಣ ಟಿಫನ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೊಪ್ಪುಗಳು ಅದು ಇದು ಮತ್ತು ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸು, ಹೂವು, ಬಳೆ, ಅರಿಶಿನ, ಕುಂಕುಮ, ಹಣ್ಣು, ಕಾಯಿ ಪ್ರತಿಯೊಂದು ಎಲ್ಲ ತೊಗೋಬೇಕಲ್ವ. ತೆಂಗಿನಕಾಯಿ ಎಲ್ಲ ಊರಿಂದನೇ ತೊಗೊಂಬಂದಿದ್ದೆ. ಬುಧವಾರ ಊರಿಂದ ಬಂದಾಗಲೇ ಇಡ್ಸ್ಕೊಂಡು ತೊಗೊಂಬಂದಿದ್ದೆ. ಸೊ ಆ ಕಾರಣದಿಂದಾಗಿ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಐಟಮ್ಸ್ ತರೋದಿತ್ತು. ಅಮ್ಮನೂ ಬಂದರು ಮನೆಗೆ. ಅಷ್ಟೊತ್ತಿಗೆ ನಾನು ಅಡ್ಮಿಷನ್ ಎಲ್ಲ ಮಾಡಿ ಫುಲ್ಲು ಟಯರ್ಡ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ಅಮ್ಮ ಬಂದು ಹಂಗೂ ಅಮ್ಮ ಬೇಗನೆ ಕೇಳ್ಕೊಂಬಂದಿದ್ರು. ಮನೆ ದೇವ್ರಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ಮೇಲೆ ನಾನೇನೋ ಮನೇಲಿರ್ತೀನಿ, ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಬಟ್ ಅಮ್ಮ ಕೆಲ್ಸಕ್ಕೆ ಹೋಗೋರು, ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಬಂದು ಮಾಡ್ಕೋಬೇಕು ಅವರು. ಸೊ ಆ ಕಾರಣದಿಂದ ಮಧ್ಯಾಹ್ನನೇ ಕೇಳ್ಕೊಂಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಫೋನ್ ಮಾಡಿಸಿದ್ರು ನನ್ನ ತಮ್ಮನ ಕೈಯಲ್ಲಿ. ಸೊ ಮಾಡು, ನನಗೂ ಫುಲ್ ಟಯರ್ಡ್ ಆಗಿದೆ ಅಮ್ಮ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀನಿ. ಅಷ್ಟೊತ್ತು ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಸಂಜೆ ಒಟ್ಟಿಗೆ ಹೋದರೆ, ಮಧ್ಯಾಹ್ನ ಟೈಮಲ್ಲಿ ಹೋದರೆ ನಮ್ಮ ಏರಿಯಾದಲ್ಲಿ ಏನಂದರೆ ಬಿಸಿಲು, ನಮ್ಮ ಏರಿಯಾ ಅಂತಲ್ಲ ಸುಮಾರು ಏರಿಯಾಗಳಲ್ಲಿ ಅಷ್ಟೇ ಬಿಸಿಲು ಟೈಮಲ್ಲಿ ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ಲ. ಸೊ ಏನಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ, ನನಗೂ ಆಗ್ತಾಯಿರಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅಲ್ಲಿ ಇಲ್ಲಿ ಸುತ್ತಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ರೆಸ್ಟ್ ಮಾಡಿಬಿಟ್ಟೆ. ಇನ್ನು ಮೊಸರುನೇ ಇತ್ತು ಸ್ವಲ್ಪ, ನನಗೆ ಅಡುಗೆನೂ ಕೂಡ ಮಾಡೋದಕ್ಕಾಗಲಿಲ್ಲ. ಮೊಸರನ್ನ ಮಧ್ಯಾಹ್ನ ಕೂಡ ಮೊಸರನ್ನೇ ಊಟ ಮಾಡಿಕೊಂಡು ಮಕ್ಕಳು ಮಲಗಿಸ್ಕೊಂಡು ಮಲ್ಕೊಬಿಟ್ಟೆ. ಇನ್ನು ಅಷ್ಟೊತ್ತಿಗೆ ಸಂಜೆ ಆಯಿತು. ಎದ್ದು ಮತ್ತೆ ಇನ್ನೊಂದು ಸಲ ದೀಪ ಎಲ್ಲ ಹಚ್ಬಿಟ್ಟು ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದರು. ಆಮೇಲೆ ಹೋಗಿ ಎಲ್ಲ ಐಟಮ್ ಏನೇನು ಬೇಕೋ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು. ನಾನು ಅಮ್ಮನಿಗೆ ಹೇಳಿದೆ, ನಾನು ಇನ್ನೂ ಹೂವು ಕಟ್ಟಬೇಕು, ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಅಮ್ಮನ ಮನೆ ದೇವ್ರಿಗೂ ಕೂಡ ಎಲ್ಲ ಅಮ್ಮ ತೊಗೊಂಡಿದ್ದೆಲ್ಲ ನಮ್ಮ ಮನೇಲೇ ಕೊಟ್ಟೋದ್ರು. ಎಲ್ಲ ನೀನೇ ಪ್ಯಾಕ್ ಮಾಡಿಟ್ಕೊ, ಇನ್ನೊಂದು ಸಲ ಅಲ್ಲೊಂದು ಬ್ಯಾಗ್ ಇಲ್ಲೊಂದು ಬ್ಯಾಗ್ ಎಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಕೊಟ್ಟು ಹೋದರು. ಇನ್ನು ನಮ್ಮ ಮನೆ ದೇವ್ರಿಗೆ, ಅಮ್ಮನ ಮನೆ ದೇವ್ರಿಗೆ, ಎಲ್ಲ ದೇವ್ರಿಗೂ ಹೋಗ್ಬೇಕಿತ್ತಲ್ಲ, ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ನನಗೆ ಕೆಲಸ ಇದೆ, ನನಗೆ ಮಕ್ಕಳು ಕಟ್ಕೊಂಡು ನಿಜವಾಗ್ಲೂ ಆಗಲ್ಲ, ಅಡುಗೆ ಕೂಡ ಮಾಡಿಲ್ಲ ನಾನು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಅಮ್ಮನ ಮನೆಗೆ ಕಳಿಸ್ಬಿಟ್ಟೆ. ಸೊ ಮಕ್ಕಳಿಬ್ಬರು ಅಮ್ಮನ ಮನೆಗೆ ಕರ್ಕೊಂಡು ಹೋದರು. ಆಮೇಲೆ ಸ್ವಲ್ಪ ಹೂವು ಕಟ್ಟೋದಿತ್ತು, ಫಸ್ಟ್ ಎಲ್ಲ ಹೂವು ಕಟ್ಟಿ ಮುಗಿಸ್ದೆ. ನನಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈಗ ಸೀಸನ್ ಆಗಿರೋದ್ರಿಂದ ಚೆನ್ನಾಗೆ ಕಡಿಮೆ ರೇಟ್ಗೆ ಸಿಗುತ್ತೆ. ಸೊ ಮತ್ತೆ ಮನೇಲಿ ಮುಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ಹೂವನ್ನ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಕಟ್ಬಿಟ್ಟೆ. ಇನ್ನು ಅಲ್ಲಿ ಸ್ವಲ್ಪ ದೇವಸ್ಥಾನದ ಹತ್ರ ಹಾರ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹೂವು ಎಲ್ಲ ಕಟ್ಟಿ ಮುಗಿಸ್ಬಿಟ್ಟು ಮತ್ತೆ ಒಂದು ಬ್ಯಾಗ್ ಪೂರ್ತಿ
ತೆಂಗಿನಕಾಯಿ ಇಟ್ಕೊಂಡೆ. ತೆಂಗಿನಕಾಯಿ ಜೊತೆ ಹಣ್ಣು ಅದೆಲ್ಲ ಇಟ್ಕೊಳ್ಳೋದಕ್ಕೆ ಹೋದರೆ ಫುಲ್ಲು ಎಲ್ಲ ಹೋಗೋಷ್ಟೊತ್ತಿಗೆ ಎಲ್ಲ ಪೂರ್ತಿ ಹೋಗ್ಬಿಡುತ್ತೆ ಹಣ್ಣೆಲ್ಲ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗಿಗೆ ತೆಂಗಿನಕಾಯಿ ಮಾತ್ರ ಜೋಡಿಸ್ಕೊಂಡೆ. ಅದ್ರ ಜೊತೆಗೆ ಬೆಳಿಗ್ಗೆ ಒಂದು ಕ್ಯಾರಿಯರು ಟಿಫನು ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಸೊ ಪಲಾವ್ ಏನಾದರೂ ಮಾಡಿಕೊಂಡ್ರೆ ಅದು ಸ್ಪೂನು ಪ್ಲೇಟ್ಸು ಎಲ್ಲ ಆ ಬ್ಯಾಗ್ಗೆ ಇಟ್ಕೊಂಡ್ರೆ ತೆಂಗಿನಕಾಯಿ ಸಪ್ರೇಟಾಗಿ ಸೈಡಲ್ಲಿರುತ್ತೆ. ಆ ಬ್ಯಾಗ್ಗೆ ಕ್ಯಾರಿಯರ್ ಇಟ್ಕೊಂಡ್ಬಿಟ್ರೆ ಪಲಾವ್ದು ಮತ್ತು ಮೊಸರು ಬಜ್ಜಿದ್ದು ಬಾಕ್ಸ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ನ ಆ ಬ್ಯಾಗಲ್ಲಿ ಕಾಯಿ ಮಾತ್ರ ಇಟ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡೆ. ಆಮೇಲೆ ಇನ್ನೊಂದು ಬ್ಯಾಗ್ ಬೇಕಿತ್ತು. ಸೀರೆ ಮತ್ತು ಹೂವು, ಹಣ್ಣು, ಕಾಯಲ್ಲ, ಹೂವು ಮತ್ತು ಹಣ್ಣು ಮತ್ತು ಬಳೆ, ಅರಿಶಿನ ಕುಂಕುಮ ಇದನ್ನೆಲ್ಲ ಒಂದು ಬ್ಯಾಗ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಯಾಗ್ ಹುಡುಕ್ತೆ. ನನ್ನ ಅದೃಷ್ಟಕ್ಕೆ ಬ್ಯಾಗೇ ಸಿಕ್ಕಿಲ್ಲ. ಸೊ ಇವಾಗ ಹುಡ್ಕೊಂಡು ಕೂತ್ಕೊಳ್ಳೋಷ್ಟು ನನಗೂ ಟೈಮ್ ಇರಲಿಲ್ಲ. ಇನ್ನು ಮಕ್ಕಳದ್ದು ಅಡ್ಮಿಷನ್ ಮಾಡಿದಾಗ ಈ ವರ್ಷ ಮಾತ್ರ ಸ್ವಲ್ಪ ಬ್ಯಾಗ್ನ ಏನೋ ಡಿಫ್ರೆಂಟಾಗಿ ಕೊಟ್ಟಿದ್ದರು. ಸ್ವಲ್ಪ ಬಟ್ಟೆ ಬ್ಯಾಗ್ ಥರ ಕೊಡ್ತಿದ್ರು. ಸೊ ಈ ಸಲನೇ ಸ್ವಲ್ಪ ಚೀಲದ ಬ್ಯಾಗ್ ಥರ ಕ್ವಾಲಿಟಿ ಚೆನ್ನಾಗಿದೆ, ಒಳ್ಳೆ ಬ್ಯಾಗೇ ಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದ ಏನು ಮಾಡಿದೆ, ಒಬ್ರದ್ದು ಬುಕ್ಸ್ ಎಲ್ಲ ತೆಗೆದುಬಿಟ್ಟು ನನ್ನ ಮಗಳದು ಅದೇ ಬ್ಯಾಗ್ಗೆ ಸ್ಯಾರಿ ಮತ್ತು ಹಣ್ಣು, ಹೂವು, ಅರಿಶಿನ ಕುಂಕುಮ, ಬಳೆ ಎಲ್ಲ ಪ್ರತಿಯೊಂದು ಅದೇ ಬ್ಯಾಗ್ಗೆ ಎಲ್ಲ ಇಟ್ಕೊಂಡು ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇನ್ನು ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ಮಡ್ಲಕ್ಕಿಗೆ ಅಕ್ಕಿ, ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು, ಕೊಬ್ಬರಿ ಒಂದು ಮರೆತುಬಿಟ್ಟೆ ನಾನು. ಕೊಬ್ಬರಿ ಮಾತ್ರ ಆಮೇಲೆ ನಮ್ಮ ಯಜಮಾನ್ರು ಬಂದಮೇಲೆ ಎಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡವಳು. ಕೊಬ್ಬರಿ ಇದೆಲ್ಲ ಕಾಯೆಲ್ಲ ಊರಿಂದ ತೊಗೊಂಬಂದಿರೋದು ಕೊಬ್ಬರಿ ಆಗಿಬಿಟ್ಟಿತ್ತು. ಸೊ ಅದನ್ನು ಎಡಿಸ್ಬೇಕಿತ್ತು. ಅದೊಂದು ಮಾತ್ರ ಎಡ್ಸೋಣ ಅಂದ್ಕೊಂಡು ಮರ್ತ್ಕೊಂಡ್ಬಿಟ್ಟೆ. ಅದೊಂದು ಮಿಸ್ ಆಗೋಯಿತು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಯಾವತ್ತೂ ನಾನೇನು ಮಿಸ್ ಮಾಡದೇ ಇರೋದು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಬಟ್ಟೆ ಮೊದಲೇ ಮರವು ನನಗೆ. ಅದ್ರ ಜೊತೆಗೆ ಇತ್ತೀಚೆಗಂತೂ ಇನ್ನೂ ಮರವು ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೆಲ್ಲ ಪ್ಯಾಕ್ ಮಾಡಿ ಒಂದು ಬ್ಯಾಗ್ ಎಲ್ಲ ಪೂರ್ತಿ ರೆಡಿ ಮಾಡಿಕೊಂಡೆ. ಇನ್ನೇನು ನಮ್ಮ ಯಜಮಾನ್ರು ಒಂದು, ನನ್ನ ತಮ್ಮ ಒಂದು ಬ್ಯಾಗ್ ಇಟ್ಕೋತಾರೆ ಅಂತ ಹೇಳ್ಬಿಟ್ಟು 2 ಬ್ಯಾಗ್ ರೆಡಿ ಮಾಡಿಕೊಂಡೆ. ಇನ್ನು ಸ್ನ್ಯಾಕ್ಸ್ ಎಲ್ಲ ಮಕ್ಕಳು ಟ್ರೈನಲ್ಲಿ ಅದನ್ನು ಕೊಡಿಸು ಇದನ್ನು ಕೊಡಿಸು. ಟ್ರೈನಲ್ಲಿ ಏನು ಬಂದರೂ ನನಗೆ ಕುಡಿಯೋದಕ್ಕೂ ಇಷ್ಟ ಆಗಲ್ಲ, ತಿನ್ನೋದಕ್ಕೂ ಇಷ್ಟ ಆಗಲ್ಲ. ಏನೋ ಇಷ್ಟಪಟ್ಟು ತಿಂತೀನಿ ಅಂತ ಹೇಳಿದ್ರೆ ಮದ್ದೂರೋಡೆ ಒಂದೇ, ಇನ್ನೇನು ನನಗೆ ಇಷ್ಟನೇ ಆಗಲ್ಲ. ಸೊ ಆ ಕಾರಣದಿಂದಾಗಿ ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ತೊಗೊಬಿಟ್ಟೆ, ಬೆಂಗಳೂರಿಂದನೇ ಎಲ್ಲ ತೊಗೊಂಬಿಟ್ಟೆ. ಅದೇನು ಭಾರ ಇರಲ್ಲ, ವೆಯ್ಟ್ಲೆಸ್ಸು. ಸೊ ಆ ಕಡೆಯಿಂದ ಬರೋಷ್ಟೊತ್ತಿಗೆ ರಿಟರ್ನ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಅದು. ಸೊ ಆ ಕಾರಣದಿಂದಾಗಿ ಅದೊಂದು ತೊಗೊಂಡೆ. ಇನ್ನು ಎಷ್ಟು ದುಡ್ಡು ಹೋಟೆಲ್ಗೆ ಸುರಿಯೋದು, ಇನ್ನು ಮಧ್ಯಾಹ್ನಕ್ಕೂ ಹೋಟೆಲ್ಗೆ ಊಟಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಬೆಳಿಗ್ಗೆಗಾದರೂ ಏನಾದರೂ ಮಾಡಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ಅಲ್ಲಿ ಪೂಜೆ ಸಾಮಾನಿಗೆ ಒಂದು ತಟ್ಟೆ ಮತ್ತು ಮಡ್ಲಕ್ಕಿ ಎಲ್ಲ ಇಟ್ಟು ಕೊಡೋದಕ್ಕೆ, ಸೀರೆ ಎಲ್ಲ ಇಟ್ಟು ಕೊಡೋದಕ್ಕೆ ಇನ್ನೊಂದು ತಟ್ಟೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಕೊಡ್ತಾರೆ, ಒಂದೊಂದು ದೇವಸ್ಥಾನಗಳಲ್ಲಿ ಕೊಡಲ್ಲ. ಸೊ ಅದು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಸುಮ್ಮನೆ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಅಂದ್ಕೊಂಡು ಹೋಗೋದಕ್ಕಿಂತ ನಾವೇ ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಟರ್ ಅಲ್ವಾ. ಸೊ ನಾನೇ ಎಲ್ಲ ರೆಡಿ ಮಾಡಿಕೊಂಡು, ಇನ್ನು ಮಾವಿನಕಾಯಿ 10 ರೂಪಾಯಿಗೆ 2 ಮಾವಿನಕಾಯಿ ಅಂತ ಮಾರ್ತಿದ್ರು. ಸೊ 20 ರೂಪಾಯಿಗೆ ಕೊಟ್ಬಿಟ್ಟು 4 ಮಾವಿನಕಾಯಿ ತೊಗೊಂಬಂದಿದ್ದೆ. ಚೆನ್ನಾಗಿತ್ತು. ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡು ಟ್ರೈನಲ್ಲಿ ಅದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ತಿಂದರೆ ಸ್ವಲ್ಪ ಹೊಟ್ಟೆ ಹಸಿವು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಹಣ್ಣು ತೊಗೊಂಡಿದ್ದೆ, ಮಾವಿನಕಾಯಿ ತೊಗೊಂಡಿದ್ದೆ. ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಮಾರ್ನಿಂಗು ನಾನು ನೈಟೆಲ್ಲ ಮಲಗಿದ್ನ, ಏನು ಮಾಡಿದೆ, ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ವಿ, ಟಿಫನ್ ಎಲ್ಲ ಹೆಂಗೆ ರೆಡಿ ಮಾಡಿಕೊಂಡೆ, ಪ್ರತಿಯೊಂದು ನಾಳಿನ ವೀಡಿಯೋ ಇನ್ನೂ ಒಂಥರ ಚೆನ್ನಾಗಿದೆ, ಮನೆ ದೇವ್ರ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ಆ ವ್ಲಾಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಆ ವ್ಲಾಗು ಕೂಡ ಇಷ್ಟರಲ್ಲೇ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ವೀಡಿಯೋಸು ಸ್ವಲ್ಪ ತಡ ಆಗ್ತಿದೆ, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಆ ಥರ ಆಗ್ದಂಗೆ ನಾನು ನೋಡ್ಕೋತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.